ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಬೇಡಿಗನಹಳ್ಳಿ ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ ಜನಿಸಿದ 3 ಚಿರತೆ ಮರಿಗಳನ್ನು ತಾಯಿ ಮಡಿಲಿಗೆ ಸೇರಿಸುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಜೀವನದ ಹಾದಿಯಲ್ಲಿ ತಾಯಿಯ ನಂಟು ಎಷ್ಟು ಅಮೂಲ್ಯ ಎಂದು ತೋರಿಸಿದ ಈ ಕಾರ್ಯಾಚರಣೆಗೆ ಸ್ಥಳೀಯರು, ಪರಿಸರ ಪ್ರೇಮಿಗಳು ಹಾಗೂ ಜಿಲ್ಲಾಡಳಿತ ವಲಯದಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಬೇಡಿಗನಹಳ್ಳಿಯ ರೈತ ಚಲುವೇಗೌಡ ಅವರು ಕಬ್ಬು ಕಟಾವು ಮಾಡುತ್ತಿದ್ದಾಗ ಕಬ್ಬಿನ ನಡುವೆ 3 ಪುಟ್ಟ ಚಿರತೆ ಮರಿಗಳನ್ನು ಕಂಡು ಬೆಚ್ಚಿ ಬಿದ್ದರು. ತಕ್ಷಣವೇ ಅವರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು. ಸುದ್ದಿ ತಿಳಿದ ತಕ್ಷಣ ಡಿಆರ್ಎಫ್ಒ ಶಂಕರ್ ನೇತೃತ್ವದ ತಂಡ ಸ್ಥಳಕ್ಕಾಗಮಿಸಿತು. ಮರಿಗಳನ್ನು ಸ್ಥಳಾಂತರಿಸದೆ ತಾಯಿ ಮರಳಿ ಬರಲು ಅವಕಾಶ ನೀಡುವ ಯೋಜನೆ ರೂಪಿಸಲಾಯಿತು. ಮರಿಗಳನ್ನು ಕಬ್ಬಿನ ಗದ್ದೆಯಲ್ಲಿಯೇ ಮರದ ಪೆಟ್ಟಿಗೆಯಲ್ಲಿ ಇಡಲಾಯಿತು. ಆ ರಾತ್ರಿ ತಾಯಿ ಚಿರತೆ ಬಂದು ಒಂದೇ ಮರಿಯನ್ನು ಕಚ್ಚಿಕೊಂಡು ಹೋಗಿತ್ತು. ಉಳಿದ 2 ಮರಿಗಳು ಪೆಟ್ಟಿಗೆಯಲ್ಲಿಯೇ ಉಳಿದವು. ಅರಣ್ಯ ಸಿಬ್ಬಂದಿ ಪ್ರತಿದಿನ ಮರಿಗಳಿಗೆ ಹಾಲುಣಿಸಿ ಆರೈಕೆ ಮಾಡುತ್ತಿದ್ದರು. 3ನೇ ದಿನ ತಾಯಿ ಚಿರತೆ ಮತ್ತೆ ಬಂದು 2ನೇ ಮರಿಯನ್ನು ಕಚ್ಚಿಕೊಂಡು ತೆರಳಿತು. ಆದರೆ 3ನೇ ಮರಿಯು ಮಾತ್ರ ತಾಯಿಯ ಮಡಿಲಿಗೆ ಸೇರದೆ ಉಳಿಯಿತು. 3ನೇ ಮರಿಯು ತಾಯಿಯ ಜೊತೆಗೆ ಸೇರಬೇಕೆಂಬ ದೃಢ ನಿಶ್ಚಯದಿಂದ ಡಿಎಫ್ಒ ಸೌರಭ್ ಕುಮಾರ್ ನೇತೃತ್ವದ ತಂಡ ಹೊಸ ಯೋಜನೆ ರೂಪಿಸಿತು. ಭದ್ರಾ ಅರಣ್ಯದಿಂದ ಶ್ವಾನದಳವನ್ನು ಕರೆಸಿ ಚಿರತೆ ಹೆಜ್ಜೆ ಗುರುತು ಹಿಡಿಯಲು ಕಾರ್ಯಾಚರಣೆ ಆರಂಭಿಸಲಾಯಿತು. ಶ್ವಾನಗಳು ಸುಮಾರು 1 ಕಿಲೋಮೀಟರ್ ದೂರ ಚಿರತೆಯ ಜಾಡು ಹಿಡಿದವು. ನಂತರ ಥರ್ಮಲ್ ಡ್ರೋನ್ ಆರಿಸಿ ಚಿರತೆ ಇರುವ ಸ್ಥಳವನ್ನು ಪತ್ತೆ ಹಚ್ಚಲಾಯಿತು. ಅರಣ್ಯ ಸಿಬ್ಬಂದಿ ಚಿರತೆ ಇರುವ ಸ್ಥಳದ ಸಮೀಪದಲ್ಲೇ 3ನೇ ಮರಿಯನ್ನು ಮರದ ಪೆಟ್ಟಿಗೆಯಲ್ಲಿ ಇಟ್ಟು ಹೋದರು. ರಾತ್ರಿ ವೇಳೆ ತಾಯಿ ಚಿರತೆಯು ಮರಿಯ ಕೂಗನ್ನು ಕೇಳಿ ಬಂದಿತ್ತು. ಪೆಟ್ಟಿಗೆ ಮೇಲಿದ್ದ ಮರದ ತುಂಡುಗಳನ್ನು ಕಾಲಿನಿಂದ ಎಳೆದು ಬದಿ ಸರಿಸಿ ತನ್ನ ಪುಟ್ಟ 3ನೇ ಮರಿಯನ್ನು ಕಚ್ಚಿಕೊಂಡು ತೆರಳಿತು. ಜಿಲ್ಲಾಧಿಕಾರಿ ಲತಾ ಕುಮಾರಿ ಮಾಧ್ಯಮದೊಂದಿಗೆ ಮಾತನಾಡಿ, ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಡಿಎಫ್ಒ ಸೌರಭ್ ಕುಮಾರ್ ಅವರ ನೇತೃತ್ವದಲ್ಲಿ 8 ದಿನಗಳ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ನಾವು ಎಲ್ಲರೂ ಮಾನವ ಅಭಿವೃದ್ಧಿಯ ಬಗ್ಗೆ ಮಾತನಾಡುತ್ತೇವೆ. ಆದರೆ ಅರಣ್ಯ ಇಲಾಖೆಯವರು ಮೂಕ ಪ್ರಾಣಿಗಳ ಧ್ವನಿಯಾಗಿ ಅವರ ಬದುಕಿಗಾಗಿ ಹೋರಾಡಿದ್ದಾರೆ. ಇದು ಸಮಾಜಕ್ಕೆ ಒಳ್ಳೆ ಸಂದೇಶ. ಮಾನವ ಮತ್ತು ಪ್ರಾಣಿಗಳು ಜೊತೆಯಾಗಿ ಬಾಳಬೇಕೆಂಬುದನ್ನು ಈ ಕಾರ್ಯಾಚರಣೆ ಸಾರುತ್ತದೆ ಎಂದರು. ನಮ್ಮ ದೇಶದ ಗಡಿಯಲ್ಲಿ ಯಾವ ರೀತಿ ಸೈನಿಕರು ನಮ್ಮನ್ನು ರಕ್ಷಿಸುತ್ತಾರೆ, ಅದೇ ರೀತಿಯಾಗಿ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾಡು ಪ್ರಾಣಿಗಳ ಜೊತೆಯಲ್ಲಿ ನಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಅವುಗಳ ರಕ್ಷಣೆಯಲ್ಲಿ ತೊಡಗಿದ್ದಾರೆ. ಜೊತೆಗೆ ಅವುಗಳ ಜೊತೆ ಹೇಗೆ ಸಹಬಾಳ್ವೆಯಲ್ಲಿ ಬಾಳಬೇಕು ಎಂಬುದನ್ನು ತೋರಿಸಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಕಾರ್ಯಾಚರಣೆಯನ್ನ ನಡೆಸಿ ಆ 3 ಚಿರತೆಯ ಮರಿಗಳು ಅಬ್ಯಾಂಡನ್ಡ್ ಅವರು ಬಿಟ್ಟು ಹೋಗ್ಬಿಟ್ಟಿತ್ತು. ಅವನ್ನ ತಾಯಿ ಮತ್ತೆ ಪುಟಾಣಿ ಕಪ್ಸನ್ನ ಅವರು ಒಂದು ಮಾಡಲಿಕ್ಕೆ ಎಷ್ಟು 8 ದಿನಗಳ ಕಾರ್ಯಾಚರಣೆ ಅವರ ಎಂಟೈರ್ ಸಿಬ್ಬಂದಿ ಕಾರ್ಯಾಚರಣೆ ಮಾಡಿ ಅವರನ್ನ ಒಂದುಗೂಡಿಸಿದ್ದಾರೆ. ಇದರಿಂದ ನಾನು ನೋಡಿದೆ, ಅದೆಲ್ಲ ಅವರು ನಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಇದರಿಂದ ನಮಗೆ ಅನಿಸಿದ್ದು ಇಷ್ಟೇ, ನಾವೆಲ್ಲರೂ ಜನಗಳ ಬಗ್ಗೆ ಮಾತಾಡ್ತೇವೆ, ಜನಗಳಿಗಾಗಿ, ಜನರ ಉನ್ನತಿಗಾಗಿ, ಅವರ ಅಭಿವೃದ್ಧಿಗಾಗಿ ಶ್ರಮಿಸ್ತೀವಿ. ಆದರೆ ಅರಣ್ಯ ಇಲಾಖೆ ಮತ್ತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಒಬ್ಬ ಮೂಕ ಪ್ರಾಣಿಯ ದನಿಯಾಗಿ ಅವರ ರಕ್ಷಣೆಗೆ, ಅವರ ಕುಟುಂಬದ ರಕ್ಷಣೆಗೆ ಅವರು ಧಾವಿಸಿದ್ದಾರೆ. ಇದು ಎಷ್ಟು ಒಳ್ಳೆಯ ಸಂದೇಶ. ಎಲ್ಲರೂ ಜನಗಳ ಬಗ್ಗೆ, ಜನಗಳ ಸ್ವಾರ್ಥಕ್ಕೆ ಬಗ್ಗೆ ನಾವು ನೋಡ್ತೇವೆ, ಆದರೆ ನಾವು ಸಹ ಪ್ರಾಣಿಗಳಿಗಾಗಿ ಇದ್ದೀವಿ ಅಂತೇಳಿ ಅರಣ್ಯ ಇಲಾಖೆ ಕೆಲಸ ಮಾಡಿದೆ. ಅದರಲ್ಲೂ ಕಾಡು ಪ್ರಾಣಿಗಳು. ಸೊ ನಾವು ಕೋ ಎಕ್ಸಿಸ್ಟೆನ್ಸ್, ಮಾನವರು ಮತ್ತೆ ಪ್ರಾಣಿಗಳು ಜೊತೆಯಾಗಿ ಬಾಳ್ಬೇಕಾಗ್ತದೆ. ಅದರಲ್ಲಿ ಈಗ ಸಂಘರ್ಷ, ಮಾನವ ಪ್ರಾಣಿ ಸಂಘರ್ಷದ ನಡುವೆಯೂ ಸಹ ಇಂತಹ ಒಂದು ಕಾರ್ಯಾಚರಣೆಗಳು ಒಂದು ಉದಾತ್ತ ಸಂದೇಶವನ್ನ ಸಾರುತ್ತೆ ಅಂತ ನಾನು ಹೇಳ್ತೇನೆ. ತುಂಬಾ ರಿಸ್ಕ್. ಯಾಕಂದ್ರೆ ನಾನು ಹಾಗೆ ಹೇಳ್ತಾ ಇರ್ತೇನೆ, ನಮ್ಮ ದೇಶದ ಗಡಿಯಲ್ಲಿ ಯಾವ ರೀತಿ ನಮ್ಮ ಸೈನಿಕರು ನಮ್ಮನ್ನ ರಕ್ಷಿಸ್ತಾರೆ, ಅದೇ ರೀತಿಯಾಗಿ ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಆ ಕಾಡು ಪ್ರಾಣಿಗಳ ಜೊತೆಯಲ್ಲಿ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಅವುಗಳಿಗೆ ಒಂದು ರಕ್ಷಣೆ, ಅವುಗಳ ಕುಟುಂಬ ಸಂರಕ್ಷಣೆ, ಅವರ ಸಂತಾನೋತ್ಪತ್ತಿ ಮತ್ತೆ ಅವುಗಳ ಜೊತೆಯಲ್ಲಿ ನಾವು ಹೇಗೆ ಸಹಬಾಳ್ವೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಅವರು ಶ್ರಮ ವಹಿಸ್ತಿರೋದು ಶ್ಲಾಘನೀಯ. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.